ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಪ್ಪ ಅಂತ ಅಂದರೆ, ನೀವೇನಾದರೂ ಪಿ ಎಫ್ ಖಾತೆ ಹೊಂದಿದ್ದೀರಾ, ಮೀನ್ಸ್ ಉದ್ಯೋಗಿಗಳು ಎಲ್ಲರೂ ಪಿ ಎಫ್ ಖಾತೆ ಹೊಂದಿರ್ತಾರೆ. ಅವರಿಗೆ ಬಂದ್ಬಿಟ್ಟು ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಪಿ ಎಫ್ ಖಾತೆ ಹೊಂದಿರುವವರು ಮೀನ್ಸ್ ದೇಶದಾದ್ಯಂತ ಪಿ ಎಫ್ ಖಾತೆಗಳನ್ನು ಹೊಂದಿರುವವರಿಗೆ ಬ್ಯಾಂಕ್ಗಳಿಂದ ತುಂಬ ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಏನಪ್ಪಾ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಪಿ ಎಫ್ ಹಣವನ್ನು ಉದ್ಯೋಗದ ಅನೇಕ ಕ್ಷೇತ್ರಗಳಲ್ಲಿ ಉದ್ಯೋಗಿಗಳಿಗೆ ನೀಡಲಾಗುತ್ತಿದೆ. ಇದಕ್ಕಾಗಿ ಉದ್ಯೋಗಿಗಳು ಭವಿಷ್ಯ ನಿಧಿ ಖಾತೆ ಅಥವಾ ಪಿ ಎಫ್ ಖಾತೆಯನ್ನು ತೆರೆಯಬೇಕಾಗುತ್ತದೆ. ಹೀಗಾಗಿ ನೀವೇನಾದರೂ ಪಿ ಎಫ್ ಖಾತೆಯನ್ನು ಹೊಂದಿದ್ದು ಅದರಲ್ಲಿ ಹಲವು ತಿಂಗಳುಗಳಿಂದ ಹೂಡಿಕೆ ಮಾಡುತ್ತಿದ್ರೆ ಬ್ಯಾಂಕ್ ನಿಮ್ಮ ಹಣಕ್ಕೆ ಬಡ್ಡಿಯನ್ನು ಪಡೆಯುತ್ತದೆ. ಮೀನ್ಸ್ ಕಳೆದ ಹಣಕಾಸು ವರ್ಷದಲ್ಲಿ ಪ್ರತಿಯೊಬ್ಬ ಉದ್ಯಮಿಯು ತನ್ನ ಪಿ ಎಫ್ ಮೇಲಿನ ಬಡ್ಡಿದರವನ್ನು ನೀಡಬೇಕಾಗಿತ್ತು. ಆದರೆ ಕೆಲವು ಕಾರಣಗಳಿಂದ ಪ್ರಕ್ರಿಯೆಯನ್ನು ಮುಂದೂಡಲಾಗಿತ್ತು. ಆದ್ದರಿಂದ ಹಿಂದಿನ ಹಣಕಾಸು ವರ್ಷದ ಪಿ ಎಫ್ ಬಡ್ಡಿ ಮೊತ್ತವನ್ನು ನಿಮ್ಮ ಖಾತೆಗೆ ಯಾವಾಗ ಜಮಾ ಮಾಡಲಾಗುತ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಮೀನ್ಸ್ ಪಿ ಎಫ್ ಅಲ್ಲಿ ನಿಮ್ಮ ಖಾತೆಯಲ್ಲಿ ಪಿ ಎಫ್ ಅಮೌಂಟ್ ಇರುತ್ತಲ್ಲ, ಸೊ ಅದಕ್ಕೆ ಇಂತಿಷ್ಟು ಬಡ್ಡಿ ಅಮೌಂಟನ್ನು ನಿಮಗೆ ಕೊಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಿದ್ರೆ ಉದ್ಯೋಗಿಯ ಆಯಾ ವಲಯದ ಪಿ ಎಫ್ ಹಣವನ್ನು ಹಾಗೆ ಇ ಪಿ ಎಫ್ ಖಾತೆಗೆ ರವಾನೆ ಮಾಡಲಾಗುತ್ತೆ. ಅದರಲ್ಲಿ 12% ಹಣದಲ್ಲಿ 8.33% ಪಿ ಎಫ್ ಯೋಜನೆಗೆ ಹೋಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಬಂದ್ಬಿಟ್ಟು ನೀವೇನಾದ್ರೂ ಅಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಪಿ ಎಫ್ ಅಮೌಂಟ್ ಇದೆ ಅಂದರೆ ಸರ್ಕಾರ ಕಡೆಯಿಂದ ಅದ್ರ ಮೇಲೆ ಇಂತಿಷ್ಟು ಬಡ್ಡಿ ದರವನ್ನು ಹಾಕಿ ನಿಮಗೆ ಇವಾಗ 1000 ರೂಪೀಸ್ ಏನಾದ್ರು ಕಟ್ಟಾಗ್ತಿದ್ರೆ ಅದಕ್ಕೆ 1000 ಸೇರಿಸಿ ನಿಮಗೆ ಪಿ ಎಫ್ ಅಮೌಂಟ್ನ ಕೊಡ್ತಾರೆ. ಆಲ್ರೆಡಿ ಈ ವಿಷಯ ಎಲ್ಲ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ನೀವು ಕೂಡ ಏನಾದ್ರು ಪಿ ಎಫ್ ಖಾತೆಯನ್ನು ಹೊಂದಿದ್ರೆ ನಿಮಗೂ ಬಡ್ಡಿ ದರದ ರೂಪದಲ್ಲಿ ಅಮೌಂಟ್ ಕೂಡ ಸಿಗುತ್ತೆ ಇನ್ನು ಮುಂದೆ ಅಂತ ತಿಳಿಸ್ತಾರೆ. ಸರ್ಕಾರದ ಇದೊಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದು ಇದರಲ್ಲಿ ಅನೇಕರು ಒಂದು ಉಪಯೋಗವನ್ನು ಪಡ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.